ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 6 ಇನ್ಸ್ಟಾಗ್ರಾಮ್ ಟ್ರಿಕ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಅದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಟ್ರಿಕ್ ನಂಬರ್ 1, ನೀವು ಕಾಮನ್ ಆಗಿ ರೀಲ್ಸ್ ನ ಶೇರ್ ಮಾಡ್ತಾ ಇರ್ತೀರಾ. ಒಬ್ರಿಗೋ ಇಬ್ರಿಗೋ 3 ಜನಕ್ಕೋ ನಿಮ್ ಫ್ರೆಂಡ್ಸ್ ಲಿಸ್ಟ್ ಅಲ್ಲಿ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ಶೇರ್ ಮಾಡ್ತಿರ್ತೀರಾ. ಈಗ ಆತರ ನೀವು ಕಷ್ಟನೇ ಪಡಂಗಿಲ್ಲ. ಯಾರ್ಯಾರಿಗೆ ಸೆಂಡ್ ಮಾಡ್ಬೇಕೋ ಅವ್ರದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಬೋದು. ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಟ್ರಿಕ್ ನಂಬರ್ 2, ನೀವು ಯಾವ್ದಾದ್ರು ಕಾಮನ್ ಆಗಿ ಒಂದ್ ವಿಡಿಯೋ ನೋಡ್ತಾ ಇರ್ತೀರಾ. ಅದು ಲಾಂಗ್ ಟರ್ಮ್ ವಿಡಿಯೋ ಆಗಿರುತ್ತೆ. ಅದನ್ನ ನೀವು 2x ಸ್ಪೀಡ್ ಆಗಿ ಕೂಡ ನೋಡಬಹುದು. ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ಯಾವ್ದಾದ್ರು ಇಮೇಜ್ ಅಥವಾ ವಿಡಿಯೋನೋ ನೀವು ನೋಡ್ತಾ ಇರ್ತೀರಾ, ಅದರಲ್ಲಿ ಕ್ಯಾಪ್ಷನ್ಸ್ ಇಲ್ಲ ಏನಾದ್ರೂ ಅಡ್ಡ ಬರ್ತಿರುತ್ತೆ. ಅದನ್ನ ಝೂಮ್ ಇನ್ ಮತ್ತೆ ಝೂಮ್ ಔಟ್ ಕೂಡ ಮಾಡಬಹುದು. ಓಕೆನಾ? ಇದೊಂದು ಟ್ರಿಕ್. ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ಪ್ರೊಫೆಷನಲ್ ಆಗಿ ಮ್ಯೂಸಿಕ್ ಕೂಡ ಆಡ್ ಮಾಡಬಹುದು. ನೀವು ಸ್ಟೋರೀಸ್ ಅಲ್ಲಿ ಹೆಂಗೆ ಮ್ಯೂಸಿಕ್ ನ ಆಡ್ ಮಾಡ್ತಿದ್ರೋ ಅದೇ ಪ್ರೊಫೈಲ್ ಕೂಡ ಆಡ್ ಮಾಡಬಹುದು. ಆಮೇಲೆ ಇನ್ನೊಂದು ಟ್ರಿಕ್ ಬಂದು, ಯಾರಾದ್ರೂ ನಿಮ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಪೋಸ್ಟ್ ಕಮೆಂಟ್ ಮಾಡಿರ್ತಾರೆ. ಆ ಕಮೆಂಟ್ ನ ನೀವು ಸ್ಕ್ರೀನ್ ಶಾಟ್ ಏನು ತೆಗೆದಲೆ ಡೈರೆಕ್ಟ್ ಆಗಿ ನೀವು ಸ್ಟೋರಿ ಪೋಸ್ಟ್ ಮಾಡಬಹುದು ವಿತೌಟ್ ಎನಿ ಟೇಕಿಂಗ್ ಇನ್ ಸ್ಕ್ರೀನ್ ಶಾಟ್ ಆರ್ ಎನಿಥಿಂಗ್. ಓಕೆನಾ? ಬನ್ನಿ ಮತ್ತೆ ಈ ಟ್ರಿಕ್ಸ್ ನೆಲ್ಲ ತಿಳ್ಕೊಳ್ಳೋಣ. ಸೆಟ್ಟಿಂಗ್ ನಂಬರ್ 1, ನೀವು ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಅದು ಲಾಂಗ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದನ್ನ ನೀವು 2x ಸ್ಪೀಡ್ ಮಾಡ್ಬೋದು. ಅದ್ ಹೆಂಗೆ ಆ ಟ್ರಿಕ್ ಅಂದ್ರೆ, ಈಗ ನೋಡಿ ಎಕ್ಸಾಂಪಲ್ ನಿಮ್ ಮುಂದೆ ಒಂದು ವಿಡಿಯೋ ಪ್ಲೇ ಆಗ್ತಿದ್ಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಮಾತಾಡ್ತಿರೋದಕ್ಕಿಂತ 2x ಸ್ಪೀಡ್ ಆಗಿ ಫಾಸ್ಟ್ ಆಗಿ ಮಾತಾಡ್ತಾನೆ. ನೋಡಿ ತೋರಿಸ್ತೀನಿ. ಈಗ ವಿಡಿಯೋ ಓಪನ್ ಮಾಡಿ ಆಮೇಲೆ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ನೋಡಿ 2x ಸ್ಪೀಡ್ ಅಲ್ಲಿ ಓಡ್ತಾ ಇದೆ. ಅವ್ನು ಮಾತಾಡ್ತಿರೋ ಸ್ಪೀಡ್ ಡೌನ್ ಅಲ್ಲೂ ತೋರಿಸ್ತಿದೆ 2 x ಸ್ಪೀಡ್ ಅಂತ. ಓಕೆನಾ? ಇದು ಫಸ್ಟ್ ಟ್ರಿಕ್. ಮತ್ತೆ ಸೆಕೆಂಡ್ ಟ್ರಿಕ್, ನೀವು ಒಂದ್ ವಿಡಿಯೋ ನೋಡ್ತಾ ಇರ್ತೀರಾ, ಅದನ್ನ ಝೂಮ್ ಇನ್ ಮಾಡ್ಬೋದು. ಹೆಂಗೆ ಅಂದ್ರೆ ನಾರ್ಮಲ್ ಆಗಿ ನೀವು ಇಮೇಜ್ ಹೆಂಗ್ ಝೂಮ್ ಮಾಡ್ತೀರೋ ಅದೇ ತರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಈಗ ಯಾವ್ದಾದ್ರು ಈಗ ಈ ವಿಡಿಯೋನೇ ತಗೊಳ್ಳಿ. ಈ ವಿಡಿಯೋ ಮೇಲೆ ಹೋಗ್ಬಿಟ್ಟು ಹಿಂಗ್ ಮಾಡೋದು ನೋಡಿ, ಝೂಮ್ ಇನ್ ಆಯ್ತು, ಬಿಟ್ರೆ ಝೂಮ್ ಔಟ್ ಆಯ್ತು. ಸೇಮ್ ಇದೇ ತರ ಇಮೇಜ್ ಕೂಡ ಮಾಡ್ಬೋದು. ಇಮೇಜ್ ನ ನೋಡಿ, ಇದೇ ಇಮೇಜ್ ತಗೊಳ್ಳಿ, ನೋಡಿ ಝೂಮ್ ಇನ್ ಝೂಮ್ ಔಟ್. ಇದು ಸೆಕೆಂಡ್ ಟ್ರಿಕ್. ಆಮೇಲೆ ನೀವು ಯಾವಾಗ್ಲೂ ರೀಲ್ಸ್ ನೋಡ್ತಾ ಇರ್ತೀರಾ, ನಿಮ್ಗೆ ಏನ್ ಇಷ್ಟ ಆಗುತ್ತೋ ಆ ತರದ್ ರೀಲ್ಸ್ ಬರ್ತಾ ಇರುತ್ತೆ. ನೀವೀಗ ನಿಮ್ ಲೊಕೇಶನ್ ಅಲ್ಲಿರೋ ರೀಲ್ಸ್ ನ ನೋಡ್ಬೋದು ಸ್ಪೆಸಿಫಿಕ್ ಆಗಿ. ಅದ್ ಹೆಂಗೆ ಅಂದ್ರೆ, ಇಲ್ಲಿ ರೀಲ್ಸ್ ಅನ್ನೋ ಟ್ಯಾಬ್ ಇದೆಯಲ್ಲ ಡೌನ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡದ್ಮೇಲೆ ಇಲ್ಲಿ ಮೇಲ್ಗಡೆ ರೀಲ್ಸ್ ಅಂತ ಇದೆ, ಆ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಯರ್ ಬೈ ಬನ್ನಿ. ನಿಯರ್ ಬೈ ಕೊಟ್ಟಾಗ ಬರೇ ನಿಮ್ ಸರೌಂಡಿಂಗ್ ಲೊಕೇಶನ್ ಮಾತ್ರ ಬರುತ್ತೆ. ನೋಡಿ, ನಿಯರ್ ಬೈ ಕೊಟ್ರೆ ಇದೆಲ್ಲ ನಿಮ್ ನಿಯರ್ ಲೊಕೇಶನ್. ನೆಕ್ಸ್ಟ್ ಆಡ್ ಮ್ಯೂಸಿಕ್ ಟು ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಏನ್ ಮಾಡ್ತೀರಾ ಅಂದ್ರೆ, ನಿಮ್ ಪ್ರೊಫೈಲ್ಗೆ ಹೋಗಿ, ಅದಾದ್ಮೇಲೆ ಇಲ್ಲಿ ಎಡಿಟ್ ಪ್ರೊಫೈಲ್ ಡೌನ್ ಬಂದ್ರೆ ಮ್ಯೂಸಿಕ್ ಅಂತಿದೆ. ನಾನು ಆಕ್ಚುಲಿ ಮುಂಚೆನೆ ಸೆಟ್ ಮಾಡಿದೀನಿ. ಇಲ್ಲ ಅಂದ್ರೆ ನೋಡಿ ಈ ತರ ಇರುತ್ತೆ, ಆಡ್ ಮ್ಯೂಸಿಕ್ ಟು ಯುವರ್ ಪ್ರೊಫೈಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಮ್ಯೂಸಿಕ್ ಬೇಕೋ ಆ ಮ್ಯೂಸಿಕ್ ಸೆಟ್ ಮಾಡ್ಕೊಂಡು ಇಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ಗೆ ಮ್ಯೂಸಿಕ್ ಸೆಟ್ ಆಗುತ್ತೆ, ಒಂಥರ ಪ್ರೊಫೆಷನಲ್ ಆಗಿರುತ್ತೆ. ನೋಡಿ, ಪ್ಲೇ ಮಾಡಿದ್ರೆ ಈಗ ಮ್ಯೂಸಿಕ್ ಬರುತ್ತೆ. ಓಕೆನಾ? ಇದು ಸೆಟ್ಟಿಂಗ್ ನಂಬರ್ 4. ನೀವು ಯಾರಾದ್ರೂ ನಿಮ್ ಪ್ರೊಫೈಲ್ ಅಲ್ಲಿ ಕಮೆಂಟ್ ಮಾಡಿರ್ತಾರಲ್ಲ, ಅದನ್ನ ಸ್ಟೋರಿಗೆ ಹಾಕಿ ಹೈಲೈಟ್ ಮಾಡ್ಬೋದು ಆ ಕಮೆಂಟ್ ನೇನೆ. ನೀವೇನು ಸ್ಕ್ರೀನ್ ಶಾಟ್ ತಗಂಗಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಹಂಗೆ ಹಾಕ್ಬೋದು. ಅದ್ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಕಮೆಂಟ್ ಮಾಡಿರ್ತಾರೆ, ಆ ಕಮೆಂಟ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹೋಲ್ಡ್ ಮಾಡಿ. ಅದಾದ್ಮೇಲೆ ಆಡ್ ಟು ಯುವರ್ ಸ್ಟೋರಿ ಅಂತ ಬರುತ್ತೆ, ಆಡ್ ಟು ಸ್ಟೋರಿ ಕೊಡಿ. ಆಡ್ ಟು ಸ್ಟೋರಿ ಕೊಟ್ರೆ ನೋಡಿ ಆ ರೀಲು ಕ್ರಿಯೇಟ್ ಆಗಿ ಅದ್ರ ಜೊತೆ ಈ ಕಮೆಂಟ್ ಬರುತ್ತೆ. ಓಕೆನಾ? ಕಮೆಂಟ್ ಬರುತ್ತೆ. ಆ ಕಮೆಂಟ್ ಬಂದಾಗ ನೋಡಿ, ನೀವ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೊಬಹುದು. ನೋಡಿ, ಮೇಲೆ ಎಳಿಬಹುದು, ಇಲ್ಲಿ ಡೌನ್ ಹಾಕ್ಬೋದು, ಇದೆಲ್ಲ ಮಾಡ್ಬೋದು. ಇದು ಬಂದ್ಬಿಟ್ಟು 5th ಟ್ರಿಕ್ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆನಾ? 6th ಟ್ರಿಕ್ ಬಂದು ರೀಲ್ ಶೇರ್ ಮಾಡೋದು. ಈಗ ನಿಮ್ ಫೇವರೇಟ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಮಾತ್ರ ಒಬ್ಬೊಬ್ರಿಗೆ ಸಪರೇಟ್ ಶೇರ್ ಮಾಡ್ತಾ ಕೂರೋ ಬದಲು ಒಂದ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬೋದು. ಗ್ರೂಪ್ ಕ್ರಿಯೇಟ್ ಮಾಡಿ ನೀವು ಒಂದ್ಸತಿ ಆ ಗ್ರೂಪಿಗೆ ಶೇರ್ ಮಾಡಿದ್ರೆ ಎಲ್ಲಾರು ಆ ಗ್ರೂಪ್ ಅಲ್ಲಿ ಇರ್ತಾರಲ್ಲ, ಎಲ್ಲಾರು ನೋಡ್ಬೋದು. ಅದೇಂಗೆ ಅಂದ್ರೆ, ಈಗ ರೀಲ್ಸ್ ಓಪನ್ ಮಾಡಿ, ಅದಾದ್ಮೇಲೆ ಇಲ್ಲಿ ಆರೋ ಮಾರ್ಕ್, ಮಾಮೂಲಿ ಶೇರ್ ಆರೋ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಆಡ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಿ ಯಾರ್ಯಾರು ಬೇಕೋ, ಫಾರ್ ಎಕ್ಸಾಂಪಲ್ ನೋಡಿ 1 2 3 ಇದು ಸೆಲೆಕ್ಟ್ ಮಾಡಿದೆ. 3 ಪ್ರೊಫೈಲ್ ನ ಸೆಲೆಕ್ಟ್ ಮಾಡಿ ಸೆಂಡ್ ಟು ಗ್ರೂಪ್ ಅಂತ ಕೊಟ್ರೆ ಆ ರೀಲು 3 ಜನಕ್ಕೂ ಶೇರ್ ಆಗಿರುತ್ತೆ, ಮತ್ತೆ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಅದು ತೋರಿಸ್ತೀನಿ ನೋಡಿ ಗ್ರೂಪ್ ಹೆಂಗಾಗಿರುತ್ತೆ ಅಂತ. ಬ್ಯಾಕ್ ಬಂದ್ಬಿಟ್ಟು ಚಾಟ್ಗೆ ಹೋದ್ರೆ
ನೋಡಿ ಇಲ್ಲಿ ನಂದೀಶ್ ಶೆಟ್ಟಿ ಅಂಡ್ 2 more ಅಂತ ಗ್ರೂಪ್ ಕ್ರಿಯೇಟ್ ಆಗಿದೆ. ಓಕೆನಾ? ನಂದೀಶ್ ಶೆಟ್ಟಿ, ರಾಕೇಶ್ ಮೇಕಲಂ ಅಂಡ್ 1 other ಅಂತ ಗ್ರೂಪ್ ಕ್ರಿಯೇಟ್ ಆಗಿದೆ. ಓಕೆನಾ? ನಿಮ್ಗೆ ಇನ್ಸ್ಟಾಗ್ರಾಮ್ ಟ್ರಿಕ್ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಲೇಬೇಡಿ. ಧನ್ಯವಾದಗಳು.